ದೇವ್ರ ವಾಕ್ಯ ಯಾರಿಗೆ? ನಂಬುವ ಪ್ರತಿಯೊಬ್ಬರಿಗೆ. ಎಲ್ಲರೆಡೆ ನಂಬುವ ನನಗೆ, ಕೈಗೊಂಡು ನಡೆಯುವ ನನಗೆ. ರೈಟ್? ನಮಗೆಲ್ಲರಿಗೂ ದೇವ್ರ ವಾಕ್ಯ ಬೇಕಾಗಿದ್ದಾರೆ. ನಾವು ವಾಕ್ಯ ಇಲ್ಲದೆ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ದೇವ್ರ ನಮಗೆ ಸ್ತೋತ್ರ ಉಂಟಾಗಲಿ. ಬೇಗ ನಿಮ್ಮ ಸತ್ಯವೇದವನ್ನ ಕೀರ್ತನೆಗಳು 139ನೇ ಕೀರ್ತನೆ, Psalms 139, 16 and 17. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರತಿ ದಿನವೂ ಪ್ರಾರಂಭವಾಗುವ ಮೊದಲೇ, ನನ್ನ ಆಯುಷ್ಕಾಲದ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅದರ ಎಲ್ಲ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ದೇವರೇ, ದೇವರೇ, ನಿನ್ನ ಸಂಕಲ್ಪಗಳು ನನ್ನ ಎಣಿಕೆಯಲ್ಲಿ ಎಷ್ಟೋ ಗೌರವವಾಗಿವೆ. ಓಕೆ, ಅವುಗಳ ಒಟ್ಟು ಅಸಂಖ್ಯವಾಗಿದೆ. ಓಕೆ, ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದೀರಾ? ಓಕೆ, ಈಗ ನನ್ನ ಕಡೆ ನೋಡ್ರಿ ಎಲ್ಲ. ಇಲ್ಲಿ ಕೀರ್ತನೆಕಾರನ್ ಬರಿತಾ ಇದ್ದಾನೆ, ನಮ್ಮ ದಿನಗಳು ಕುರಿತಾಗ ಆತನ ಬರಿತಾ ಇದ್ದಾನೆ. ನಾವು ಎಷ್ಟು ವರ್ಷ ಬದುಕಬೇಕು, ಯಾವ್ಯಾವ ಟೈಮ್ನಲ್ಲಿ ಎಷ್ಟೆಷ್ಟು ವರ್ಷದಲ್ಲಿ ನಾವು ಏನೇನು ಆಗ್ಬೇಕೆಂಬುದಾಗಿ ಎಲ್ಲದೂ ಕೂಡ ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಬರೆಯಲ್ಪಟ್ಟ ಎಲ್ಲಾ ಸಂಗತಿಗಳು ದೇವರ ದೃಷ್ಟಿಯಲ್ಲಿ ಯೋಗ್ಯವಾಗಿವೆ. ಆಮೆನ್, ಆಮೆನ್. ಎಲ್ಲವೂ ಕೂಡ ಯೋಗ್ಯವಾಗಿದೆ. ಆದರೆ ನಮ್ಮ ಜೀವಿತದಲ್ಲಿ ಬರೆಯಲ್ಪಟ್ಟ ದೇವರ ಸಂಗತಿಗಳು, ದೇವರ ಸಂಕಲ್ಪಗಳು, ಅದು ನಮ್ಮ ಜೀವಿತದಲ್ಲಿ ಆಯಾ ಕಾಲಕ್ಕೆ ಏನು ನಡಿಬೇಕೋ ಅದನ್ನೇ ದೇವ್ರು ನಡೆಸ್ತಾ ಹೋಗ್ತಾನೆ ಅಷ್ಟೆ. ತನ್ನ ಸಂಕಲ್ಪದಲ್ಲಿ ಏನು ಆಲೋಚಿಸಿದ್ದಾನೋ ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರು ಏನು ಮಾಡ್ಬೇಕೆಂದಾಗ ಆಲೋಚಿಸಿದ್ದಾನೋ ಅದನ್ನು ದೇವರು ನಮಗೆ ಅದನ್ನು ಪ್ರಕಟಪಡಿಸುವವನಾಗಿದ್ದಾನೆ. ಮತ್ತು ಆ ದಿನಮಾನಗಳನ್ನು ದೇವರು ತನ್ನ ಎಣಿಕೆಯಲ್ಲಿ ಎಷ್ಟೋ ವಿಶೇಷವಾಗಿದೆ ಎಂಬುದಾಗಿ ಎಣಿಸುವವನಾಗಿದ್ದಾನೆ. ಓಕೆ, ಬೈಬಲಲ್ಲಿ ಇಂಥ ದಿನಗಳನ್ನು ನಾವು ಲೆಕ್ಕಿಸುವುದಾದ್ರೆ ಆಲ್ವೇಸ್ ಭಾಳ ಟೈಮ್ ಬೈಬಲಲ್ಲಿ ಈ 40 ಅನ್ನೋದು ಬರ್ತದೆ, 40 ಅನ್ನೋದು ಬರ್ತದೆ. 40 40 40 40 ಅಂತ ಬರ್ತಿದೆ. ರೈಟ್? 40 40 40 ಅಂತ ಬರ್ತಿದೆ. ಫಸ್ಟ್ ಮೋಶೆ ಜೀವಿತವನ್ನು ನಾವು ನೋಡೋಣ. ಓಕೆ, ಮೋಶೆ ಮೊದಲ 40 ವರ್ಷ 40, ಓಕೆ, 1 to 40, ರೈಟ್? 1ರಿಂದ 40 ವರ್ಷದ ತನಕ ಎಲ್ಲಿದ್ದ? ಓಕೆ, ಎಲ್ಲಿದ್ದ? ಐಗುಪ್ತದಲ್ಲಿ ಇದ್ದ. ಕರೆಕ್ಟ್? ಐಗುಪ್ತದಲ್ಲಿ ಹೇಗಿದ್ದವನು? ಈಸ್ ಎ ಪ್ರಿನ್ಸ್. ಓಕೆ, ರಾಜಕುಮಾರನಾಗಿ ಪ್ರಿನ್ಸ್ ಆಗಿ ಅವನು ಇದ್ದ. ರಾಯಲ್ ಲೈಫ್ ಆತನ ಲೈಫ್ನಲ್ಲಿ ಇತ್ತು. ಓಕೆ, ಅವನು ಅನ್ಕೊಂಡ್ಬಿಟ್ಟ, ಹಿಂಗೆ ನನ್ನ ಜೀವನವನ್ನ ಇನ್ನ ಆರಾಮ್ಸೆ ಕಳೆದು ಬಿಡ್ತೀನಿ, ನನ್ನ ಜೀವನ ಹೀಗೆ ನಾನು ಕಳೆದು ಬಿಡ್ತೀನಿ ಎಂಬುದಾಗಿ ಅನ್ಕೊಂಡ. ಆದ್ರೆ ವೆನ್ 41 ಕೇಮ್, 41 ಯಾವಾಗ ಬಂತು? ಚೇಂಜ್ ಆಗೋಗ್ಬಿಡ್ತು. 41 ಬರ್ತಿದ್ದಂಗೆ ಮೋಶೆ ಲೈಫ್ನಲ್ಲಿ ಆ 40 ಅನ್ನೋದು ಕಳಿತು. ಓಕೆ, ಎಲ್ಲಿ ಕಳೆದವನು? ಅದನ್ನ ಐಗುಪ್ತದಲ್ಲಿ ಆತನ ಕಳೆದ, ಪ್ರಿನ್ಸ್ ಆಗಿ ಕಳೆದ. ಓಕೆ, ಈಗ 41 ಬಂದಿದ ತಕ್ಷಣನೇ 41ನೇ ವರ್ಷಕ್ಕೆ ದೇವ್ರು ಹೇಳ್ತಿದ್ದಾರೆ, ಓಕೆ, ನೀನಿನ್ನ ಈ ಪ್ಯಾಲೇಸ್ನಲ್ಲಿ ಪ್ರಿನ್ಸ್ ಆಗಿ ನೀನು ಇರ್ಲಿಕ್ಕೆ ನಾನು ನಿನ್ನನ್ನು ಅನುಮತಿಸೋದಿಲ್ಲ. ದೇವರಲ್ಲಿ ಸಿಚುವೇಶನ್ ಕ್ರಿಯೇಟ್ ಮಾಡ್ದ. ಓಕೆ, ಒಬ್ಬ ಐಗುಪ್ತನು ಇಸ್ರಾಯೇಲನನ್ನ ಕೊಂದಿದ್ದನ್ನ ನೋಡ್ದ. ಇವನಿಗೆ ಗೊತ್ತಾಯ್ತು ನಾನು ಇಸ್ರಾಯೇಲನಲ್ಲ ಅಂತಂದೇಳಿ. ಅವನು ಹೋಗಿ ಅವನನ್ನು ಕೊಂದ, ಐಗುಪ್ತನ. ಈ ವಿಷಯ ಫರೋನಿಗೆ ಗೊತ್ತಾಗಿದ ತಕ್ಷಣ ಅವನು ಆ ದೇಶ ಬಿಟ್ಟು ಓಡಿ ಹೋಗ್ಬೇಕಾಯ್ತು. ಎಲ್ಲಿಗೆ ಓಡಿ ಬರ್ತಾನ ಅವನು? ಸೀನಾಯ್ ಪೆನಿನ್ಸುಲಾ, ದಟ್ ಮೀನ್ಸ್ ಮಿದ್ಯಾನರ ಪ್ರಾಂತಕ್ಕೆ ಅವನು ಓಡಿ ಬರ್ಬೇಕಾಯಿತು. ಯಾವಾಗ? 41. ಓಕೆ, 40 ಆಗ್ತಿದ್ದು 41 ಬಂದಿದ ತಕ್ಷಣ ಓಕೆ, ಈಗ ಏನು ಗೊತ್ತಾ, ಸಿಚುವೇಶನ್ ಹೆಂಗ್ ಕ್ರಿಯೇಟ್ ಆಗ್ತೈತೆ ಅಂದ್ರೆ ಅವನು ಓಡಿ ಹೋಗುವಂತ ಪರಿಸ್ಥಿತಿ. ಓಡಿ ಹೋಗೋದು ದೇವ್ರ ಚಿತ್ತ ಆಗಿತ್ತ? ಇಲ್ಲ, ದೇವ್ರ ಚಿತ್ತ, ಅದು ದೇವ್ರ ಚಿತ್ತ ಆಗಿತ್ತು. ಅವನು ಓಡೋಗ್ಬೇಕಾಗಿತ್ತು ಅಷ್ಟೇ. ಇಲ್ಲಾಂದ್ರೆ ಅವನು ಒಬ್ಬನ ಐಗುಪ್ತನಾಗೆ ಉಳಿದು ಬಿಡ್ತಿದ್ದ. ಅವನ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ದೇವ್ರು ಕೊಟ್ಟರು. ಪ್ರತಿ ಏಜ್ನಲ್ಲಿ ದೇವ್ರು ಒಂದೊಂದ್ಸತಿ ನಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡ್ತಾರೆ. ದೇವ್ರು ನಮಗೆ ಒಂದೊಂದು ಟರ್ನಿಂಗ್ ಪಾಯಿಂಟ್ ಸಿಗ್ತದೆ. ಇಲ್ಲಿ ಕೂಡ ಇವನಿಗೆ ಟರ್ನಿಂಗ್ ಪಾಯಿಂಟ್ ಸಿಕ್ತು. ಈಗ ಎಲ್ಲಿದ್ದಾನವನು? ಓಕೆ, ಮಿದ್ಯಾನರ ಪ್ರಾಂತ್ಯದಲ್ಲಿ ಇದ್ದಾನೆ. ಸೀನಾಯ್ ಪ್ರಾಂತ್ಯ, ಅದು ಹೋರೆ ಪ್ರಾಂತ್ಯ, ಮಿದ್ಯಾನರ ಪ್ರಾಂತ್ಯ. ಹೆಂಗಿದ್ದಾನೆ ಈಗ ಇಲ್ಲಿ? ಇಸ್ ಎ ಶೆಫರ್ಡ್, ಕುರಿ ಕಾಯ್ತಾ ಇದ್ದಾನೆ. ಇತ್ರೋನನ ಮನೆಯಲ್ಲಿ ಚಿಪ್ಪೋರಳನ್ನ ಮದುವೆ ಆಗಿ, ಅಲ್ವಾ, ಎಲಿಯಾಜರ್ ಗೆರ್ಷೋಮನ ಮಕ್ಕಳನ್ನ ಪಡೆದವನಾಗಿ
ಹೆಂಗಿದಾನ ಅವನು? ಒಬ್ಬ ಕುರುಬನಾಗಿದ್ದಾನೆ. ಎಲ್ಲಿಂದ ಎಲ್ಲಿಗೆ ಅವನು ಶಿಫ್ಟ್ ಆಗ್ತಾ ಇದ್ದಾನೆ? ರಾಜ್ಕುಮಾರನಾಗಿದ್ದ, ಈಗ ಏನಾದ ಅವನು? ಕುರಿಗಳ. ಆಯ್ತು, ನೀನು ಅರಮನೆಯಲ್ಲಿ ರಾಜ್ಕುಮಾರನ ನೀ ಬದುಕಿದೀಯ ಮೋಶೆ. ಆದ್ರೆ ನೋಡ್ರಿ, ಇಸ್ರಾಯೇಲರನ್ನ ನಡೆಸುವಂಥದ್ದು ಸುಮ್ಮನೆ ಆಗಿರ್ಲಿಲ್ಲ. ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ಸೇರಿಸೋದು ಸುಮ್ಮನೆ ಆಗಿರ್ಲಿಲ್ಲ. ಓಕೆ, ಅದಕ್ಕೆ ಫಸ್ಟ್ ಈಗ ಅವ್ರಿಗೆ ಎಂಟೈರ್ ಅವ್ನ ಸಿಸ್ಟಮ್ನೇ ದೇವ್ರು ಚೇಂಜ್ ಮಾಡ್ಬಿಟ್ರು. ಓಕೆ, ಮೋಶೆ ಐಗುಪ್ತ ದೇಶದಲ್ಲಿ ಇರ್ಬೇಕಾದ್ರೆ ಇಸ್ ಅ ಟಾಪ್ ಕ್ಲಾಸ್ ಇಂಜಿನಿಯರ್. ಅವನು ವೆರಿ ಟಾಪ್ ಕ್ಲಾಸ್ ಇಂಜಿನಿಯರ್, ಇಸ್ ವೆರಿ ಗುಡ್ ಆರ್ಕಿಟೆಕ್ಟ್, ಅಂಡ್ ಆಲ್ಸೋ ಇಸ್ ಎ ಮೈಟಿ ವಾರಿಯರ್. ಆತೊಬ್ಬ ರಣಶೂರನಾತನು, ಯುದ್ಧ ಶೂರನ ಹೌದು, ಟಾಪ್ ಕ್ಲಾಸ್ ಇಂಜಿನಿಯರ್ ಕೂಡ ಹೌದು, ರಾಯಲ್ ಲೈಫ್ ನಲ್ಲಿ ಇದ್ದಂಥವನು. ಈಗೆಲ್ಲ ತೆಗೆದ್ಬಿಟ್ಟು ಆ ಗುಡ್ಡಗಳಲ್ಲಿ ಹೋಗಿ ಓಕೆ ಬ್ಯಾ ಅಂತಂದೇಳಿ ಹೋಗಿ ಏನ್ ಎಲ್ಲಿಂದ ಎಲ್ಲಿ ಶಿಫ್ಟ್ ಆದರಿ. ಆ ಕುರಿಗಳನ್ನ ಓಡಿಸೋದು ಕಲ್ತ, ಕುರಿಗಳನ್ನು ಸಾಕೋದು ಕಲ್ತ, ಕುರಿಗಳನ್ನು ಮೇಯಿಸೋದನ್ನ ಕಲಿಸಿದ. ಕುರಿಗಳನ್ನ ಅವು ಎಲ್ಲೆಲ್ಲೋ ಹೋಗ್ತಾವ. ಓಕೆ, ಅವು ಒಂದ್ ಹತ್ರ ಇರಲ್ಲ, ಇತ್ಲಾಗ ಓಡ್ತವೆ. ಇದು ಒಂದು ಇತ್ಲಾಗ ಓಡಿದ್ರೆ ಅದೊಂದು ಹತ್ಲಾಗ ಓಡ್ತೈತೆ ಅದು. ಇಂಥ ಪರಿಸ್ಥಿತಿಯಲ್ಲಿ ಓಕೆ, ದೇವ್ರ ಅವನ ಲೈಫ್ನಲ್ಲಿ ಈ ಒಂದು ಟರ್ನಿಂಗ್ ಪಾಯಿಂಟ್ನ ಕೊಟ್ಟರು. 41 ವರ್ಷ. ಈಗ ಇನ್ನೊಂದು ಇಲ್ಲಿಂದ ಮತ್ತೆ 40 ಇಯರ್ಸ್ ಬರೋಣ. ಈಗ ಮತ್ತೆ 40 ಇಯರ್ಸ್ ಬರೋಣ. ಅಂದ್ರೆ ಎಷ್ಟು ಆಯ್ತು ಈಗ? ಇದು 80 ವರ್ಷ ಅಂತ ಇಟ್ಕೊಳ್ಳೋಣ. 80 ಆಗ್ತಿದ್ದಂಗೆ ಮತ್ತೆ ಇಲ್ಲಿ 40 ವರ್ಷ. 40 ವರ್ಷ ಎಲ್ಲಿದ್ದಾನೆ ಇವನು? ಮತ್ತೆ ಇಲ್ಲಿ 40 ವರ್ಷ ಎಲ್ಲಿದ್ದಾನೆ ಈಗ? ಪ್ಲಸ್ ಓಕೆ 40, ಮತ್ತೊಂದು 41 ವರ್ಷ ಬರ್ತೈತಿ. 80 ವರ್ಷ ಟೋಟಲ್ 40 ಆಯ್ತು. ಓಕೆ, ಆ 40 ಆಗಿದ ತಕ್ಷಣ ಮತ್ತೆ ಇನ್ನೊಂದು 41 ಬಂತು. ಇನ್ನೊಂದು 41 ಬಂದಿದ ತಕ್ಷಣನೇ ಈಗ ದೇವ್ರ ಅವನು ಏನ್ ಮಾಡ್ತಾ ಇದಾರೆ ಗೊತ್ತಾ? ಅವನು ಹೋರೇಬ್ ಬೆಟ್ಟದಲ್ಲಿ ಇದ್ದಾನೆ. ಓಕೆ, ಹೋರೇಬ್ ಬೆಟ್ಟದಲ್ಲಿ ಇರ್ಬೇಕಾದ್ರೆ ಮೋಶೆ ಹೇಳ್ತಾನೆ, ಮೋಶೆ ಅಂತ, ಎಸ್ ಲಾರ್ಡ್, ನಾನು ನಿನ್ನನ್ನ ಮತ್ತೆ ಅದೇ ವಾಪಸ್ ಐಗುಪ್ತ ದೇಶಕ್ಕೆ ನಾನೇನೆ ಕಳಿಸ್ತೀನಿ. ಯು ಗೋ ಬ್ಯಾಕ್. ಈಗ ಹೇಳ್ದ, ಏನ್ ಸ್ವಾಮಿ, ನಾನು ಅಲ್ಲಿಂದ ಈಗ ಅಲ್ಲಿಂದನೇ ಇಲ್ಲಿಗೆ ಬಂದಿದ್ದೇನೆ. ಓಕೆ, ಮತ್ತೆ ಹೋಗ್ಬೇಕು ಈಗ. ಎಸ್, ನಿಮ್ಮ ಈಗ ಹೋಗ್ಬೇಕು. ಈಗ ಹೆಂಗ್ ಹೋಗ್ತೀಯ ಗೊತ್ತಾ ನೀನು? ಈಗ ನೀನು ಹೆಂಗ ಏನ್ ಕೊಟ್ರೆ ಈಗ ಅವರಿಗೆ? ಮೆಸೆಂಜರ್. ಓಕೆ, ಅಂದ್ರೆ ನಾಯಕನಾಗಿ ಅವನನ್ನ, ಓಕೆ, ಈಗ ಅವನ ಲೈಫ್ನಲ್ಲಿ ನಾಯಕನಾಗಿ ಒಂದು ಲೀಡರ್ಶಿಪ್ ನಲ್ಲಿ ಅವರನ್ನು ಕಳಿಸ್ತಾ ಇದ್ದಾರೆ. ಓಕೆ, ಯಾರನ್ನು ರೆಪ್ರೆಸೆಂಟೇಟ್ ಮಾಡ್ತಾ ಇದ್ದಾನೆ ಈಗ? ದ ಗಾಡ್ ಆಫ್ ಅಬ್ರಹಾಮ್, ಐಸಾಕ್ ಅಂಡ್ ಜೇಕಬ್. ಅಬ್ರಹಾಂ, ಈಸಾಕ್, ಯಾಕೋಬರ ದೇವರ ರೆಪ್ರೆಸೆಂಟೇಟಿವ್ ಆಗಿ ಹೋಗಿ ಐಗುಪ್ತ ದೇಶದ ಮುಂದೆ ಫರೋನ ಮುಂದೆ ಹೇಳ್ತಾ ಇದ್ದಾನೆ, ಫರೋ ರಾಜನೇ, ನನ್ನ ಜನರನ್ನ ಬಿಡು. ನಾನು ಹೇಳ್ತೇನೆ ಬಿಡೋದಿಲ್ಲ ಅಂತಂದೇಳಿ. ಎಷ್ಟು ಉಪದ್ರವಗಳು ನಡೆದವಲ್ಲಿ? 10 ಉಪದ್ರವಗಳ ನಂತರ ಓಕೆ, ಆ ಜನರನ್ನ ಮತ್ತೆ ಹೊರಗಡೆ ತೆಗೆದುಕೊಂಡು ಸೀದಾ ಬರ್ತಾ ಇದ್ದಾನೆ. ಅವನ ಲೈಫ್ನಲ್ಲಿ ಈ 41 ಅನ್ನೋದು ಬಹಳ ಇಂಪಾರ್ಟೆನ್ಸ್. ಫಸ್ಟ್ 40 ಆಗಿದ ತಕ್ಷಣ ಮಿದ್ಯಾನರ ಪ್ರಾಂತ್ಯಕ್ಕೆ ಓಡೋಗ್ತಾ ಇದ್ದಾನೆ. ಆಮೇಲೆ ಮತ್ತೆ ಅಲ್ಲಿ 40 ಆಗಿದ ತಕ್ಷಣ ಈಗ ದೇವರವ್ರನ್ನ ನಾಯಕ ಸ್ಥಾನ ಕೊಡ್ತಾ ಇದ್ದಾನೆ. ಎಲ್ಲಿಂದ ಎಲ್ಲಿಗೆ ಚೇಂಜ್ ಆಯ್ತು? ಇವಾಗ ಪ್ರಿನ್ಸ್ ಆಗಿದ್ದ, ಕುರುಬ ಆದ, ಈಗ ಒಬ್ಬ ನಾಯಕನಾಗ್ತಾ ಇದ್ದಾನೆ. ಅಗೇನ್ ಮತ್ತೆ ಇದಕ್ಕೆ ಬಂದ್ರು. ಓಕೆ, ಅವರೆಲ್ಲರೂ ಆ ಕೆಂಪು ಸಮುದ್ರವನ್ನ ದಾಟಿ ಸೀನಾಯಿ ಬೆಟ್ಟಕ್ಕೆ ಬಂದ್ರು. ಸೀನಾಯಿ ಬೆಟ್ಟದಲ್ಲಿ ಇರ್ಬೇಕಾದ್ರೆ ಮೋಶೆ ಮತ್ತೆ ಬೆಟ್ಟದ ಮೇಲೆ 40 ದಿನ ಡೇ ಅಂಡ್ ನೈಟ್ ಫಾಸ್ಟ್ ಅಂಡ್ ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವ್ರು ಹೇಳಿದ್ರೆ, ಮೋಶೆ ಮೇಲೆತ್ತು ಬಾ. ಎಷ್ಟು ದಿವಸ ಇರೋದು ನನ್ನ ಜೊತೆಯಲ್ಲಿ? 40 days, 40 ದಿನ ಇರು. 40 ದಿನ ಮುಗೀತ್ರಿ. ಮತ್ತೆ ಅವನ ಲೈಫ್ನಲ್ಲಿ 41ನೇ ದಿನಕ್ಕೆ ಬರ್ಬೇಕಾದ್ರೆ ದೇವ್ರು ಅವ್ರಿಗೆ ಏನ್ ಕೊಟ್ರು? ಈಗ 40 ವರ್ಷದಲ್ಲಿ ಎಷ್ಟು ದೇವ್ರ ಮಹತ್ ಕಾರ್ಯಗಳನ್ನ ಅವ್ರು ನೋಡಿದ್ರು. ದೇವ್ರವರಿಗೆ ಬಂಡೆಯನ್ನ ಸೀಳಿ ನೀರನ್ನು ಕೊಟ್ರು, ಪರಲೋಕವನ್ನ ತೆರೆದು ಮನ್ನವನ್ನು ಅವರಿಗೆ ಕೊಟ್ಟು ಸಾಕಿದ್ರು. ಮಿದ್ಯಾನರಿಂದ, ಅಮಲೇಕ್ಯರಿಂದ ದೇವರವ್ರನ್ನ ತಪ್ಪಿಸಿ ಕಾಪಾಡಿದ್ರು. ಅಲ್ಲಿದ್ದಂಥ ಕಳ್ಳರ ಗುಂಪಿನಿಂದ ದೇವರವ್ರನ್ನ ಕಾಪಾಡಿದ್ರು. ಸರ್ಪಗಳಿಂದ ಕಾಪಾಡಿದ್ರು. ವಿಷ ಜಂತುಗಳಿಂದ ದೇವರು ಕಾಪಾಡಿದ್ರು. ಆ ಭಯಂಕರವಾದ ಮರುಭೂಮಿಯಲ್ಲಿ ಕೂಡ ದೇವರು ಅವ್ರಿಗೋಸ್ಕರ ಅದ್ಭುತಗಳನ್ನ ಮಾಡಿ ಆ ಜನರನ್ನ ಓಕೆ ಡೇ ಅಂಡ್ ನೈಟ್ ಏರ್ ಕಂಡೀಷನ್ ಅಲ್ಲಿ ಅವರನ್ನು ತೆಗೆದುಕೊಂಡು ಹೋದ್ರು. ಏರ್ ಕಂಡೀಷನ್ ಅಲ್ಲಿ. ಈಗ ನೋಡಿ ನಮ್ಮ ರೂಮ್ ಎಷ್ಟು ಕೂಲ್ ಆಗಿದೆ ಅಲ್ಲ. ಭಯಂಕರ ಬಿಸಿಲು, ಭಯಂಕರ ಚಳಿಯಲ್ಲಿ, ರಾತ್ರಿ ಭಯಂಕರ ಚಳಿ, -ಡಿಗ್ರಿಗೆ ಹೋಗ್ಬಿಡ್ತಿದೆ. ಡೇ ಟೈಮ್ನಲ್ಲಿ 60-65 ಡಿಗ್ರಿಗೆ ಹೋಗ್ಬಿಡ್ತಿದೆ.
ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಪ್ರದೇಶ ಆ ಪ್ರದೇಶ ಅದು. ಓಕೆ, ಮತ್ತೆ ಆಲ್ವೇಸ್ ಆಬ್ವಿಯಸ್ಲಿ ಮತ್ತೆ ಅವರು ಗುಣಗುಟ್ಲೇಬೇಕು. ಅವರು ಗುಣಗುಟ್ಟಿದ್ರು ಕೂಡ ಅದ್ರ ನಿಮಿತ್ತವಾಗಿ ಶಾಪವನ್ನು ಕೂಡ ತಂದ್ಕೊಂಡ್ರು. ಆ ಶಾಪ ನಿಮಿತ್ತವಾಗಿ ಅನೇಕ ಜನರು ಸಮಾಧಿ ಮಾಡಲ್ಪಡ್ತು. ಅವ್ರಲ್ಲಿ ಸಮಾಧಿ ಆಗೋದು ದೇವ್ರ ಚಿತ್ತ ಇರಲಿಲ್ಲ ರೀ. ಆದ್ರೆ ಅವ್ರ ಸಮಾಧಿನ ಅವ್ರ ಬಾಯಿಂದನೇ ಕನ್ಫೆಸ್ ಮಾಡ್ಕೊಂಡ್ರು ಅವರು. ಮೋಶೆ, ನಮ್ಮನ್ನೇನಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ನೀನು? ಯಾಕೆ ಕರ್ಕೊಂಡ್ ಬಂದೆ? ಯಾಕೆ ನಮ್ಮೂರಾಗ ಅಲ್ಲಿ ಸಮಾಧಿಗಳು ಇರ್ಲಿಲ್ವಾ? ಅಲ್ಲೇ ಸತ್ತಿದ್ರೆ ಎಷ್ಟೋ ಚೆನ್ನಾಗಿತ್ತು, ನಮಗೆ ಅಲ್ಲಿ ಸಮಾಧಿ ಆಗ್ತಿತ್ತಲ್ಲ. ದೊಡ್ಡ ಪಿರಮಿಡ್ ಇಲ್ಲ ಅಂದ್ರೆ ಸಣ್ಣ ಸಣ್ಣ ಪಿರಮಿಡ್ ಆದ್ರೆ ಕಟ್ಕೊಂಡಿರ್ತಿದ್ವಲ್ಲ ನಾವು. ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಅಜ್ಜಂದು ಪಿರಮಿಡ್, ಇದು ಏನದು ಟೂಂಬ್ ಸಮಾಧಿ ಇತ್ತು. ಇದು ಯಾರು ಬಂದು ಹೇಳ್ಬೋದಾಗಿತ್ತು. ಮರಿ ಮೊಮ್ಮಕ್ಕಳು ಬಂದಿದ ತಕ್ಷಣ, ಇದೇ ನೋಡಪ್ಪ ನಿಮ್ಮ ಅಜ್ಜನ ಸಮಾಧಿ, ನಮ್ಮ ಅಜ್ಜನ ಸಮಾಧಿ ಇದು, ಅಟ್ಲೀಸ್ಟ್ ತೋರಿಸ್ಬೋದಾಗಿತ್ತು. ಇಲ್ಲಿ ಕರ್ಕೊಂಬಂದು ಈ ಮರಳುಗಾಡಿನಲ್ಲಿ ಎಲ್ಲಿ ಉಣ್ತೀಯೋ ಎಲ್ಲಿ ಇಲ್ವೋ ಏನು ಅಂತಂದೇಳಿ ಅವರು ಕನ್ಫೆಸ್ ಮಾಡಿದಕ್ಕೆ ಹಂಗೆ ಆಯ್ತು ಅವರಿಗೆ. ಇಸ್ರಾಯೇಲರ ಮೊದಲ ಸಂತತಿ ಎಲ್ಲವೂ ಅಳಿಸಲ್ಪಡ್ತದೆ. 40 ವರ್ಷಗಳ ನಂತರ ಇನ್ನ ಒಂದು ಅವ್ರ ಲೈಫ್ನಲ್ಲಿ 41 ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಆಯ್ತು. 41 ಇಯರ್ಸ್ ಆಗಿದ ತಕ್ಷಣನೇ ಓಕೆ, ಮತ್ತೆ ಅವರು ಪ್ರಾಮಿಸ್ ಲ್ಯಾಂಡಿಗೆ ಅವ್ರು ಕಾಲಿಡ್ತಾ ಇದ್ದಾರೆ. ಪ್ರಾಮಿಸ್ ಲ್ಯಾಂಡಿಗೆ ಕಾಲಿಟ್ರು ಅವರು. ಪ್ರೈಸ್ ಅಲೋ. ಎಲ್ಲಿ ಕಾಲಿಡ್ತಾ ಇದ್ದಾರೆ? ಹಾಲು ಜೇನು ಹರಿಯುವ ಕಾನಾನ್ ವಾಗ್ದಾನದ ದೇಶಕ್ಕೆ. ಯಾವ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿಯನ್ನು ನಾನು ಇಲ್ಲಿ ತೆಗೆದುಕೊಂಡು ಬರ್ತೀನಿ ಎಂಬುದಾಗಿ ಖಂಡಿತವಾಗಿಯೂ ದೇವರು ಆ ಜನರನ್ನಲ್ಲಿ ತೆಗೆದುಕೊಂಡು ಬಂದರು. ಮೋಶೆ ಲೈಫ್ನಲ್ಲಿ ಓಕೆ, ಎಲ್ಲ ದಿನಗಳು ದೇವರ ದೃಷ್ಟಿಯಲ್ಲಿ ಎಣಿಕೆ ಆಗಿ ಅವು ಎಷ್ಟೋ ವಿಶೇಷವಾಗಿ ಅಸಂಖ್ಯವಾಗಿ ಓಕೆ ಆತನ ಲೈಫ್ನಲ್ಲಿ ಅದು ನಡೆಸಲ್ಪಡ್ತು. ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಸಮ್ಟೈಮ್ಸ್ ದೇವರು ತರುವಂತನಾಗಿರ್ತಾನೆ. ನಮ್ಮ ಲೈಫ್ನಲ್ಲಿ ಕೆಲವೊಂದು ಬದಲಾವಣೆಯನ್ನ ದೇವರು ತರುವಂತನಾಗಿರ್ತಾನ್ರಿ. ನಾವಿದ್ದ ಸ್ಥಿತಿಯಲ್ಲಿ ಇರ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಯಾವುದೋ ಸ್ಥಿತಿಯಲ್ಲಿ ನಾವು ಇರ್ಬೇಕೆಂಬುದಾಗಿ ದೇವರು ಬಯಸ್ತಾರೆ. ಹಲೋ, ಕೊರತೆಯಲ್ಲಿ ಇರೋದಕ್ಕೆ ಒಂದು ಕಾಲ, ಬೇಡುವುದಕ್ಕೆ ಒಂದು ಕಾಲ, ಅನುಭವಿಸ್ಲಿಕ್ಕೆ ಒಂದು ಕಾಲ, ಕೊಡುವುದಕ್ಕೆ ಒಂದು ಕಾಲ. ಆಮೇನ್. ದೇವ್ರು ನಿಮ್ಮನ್ನು ಹಾಗೆ ಇಡ್ಲಿಕ್ಕಿದ್ದಾನೆ. ಆಮೇನ್ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಕೆಲವರು ನೀವು ಇನ್ನೂ ಬೇಡೋ ಸ್ಥಿತಿಯಲ್ಲಿದ್ರೆ ಪ್ರಾರ್ಥನೆ ಮಾಡಿ, ಸ್ವಾಮಿ ನಾನು ಇನ್ನೂ ಬೇಡ್ತಾ ಇದ್ದೇನೆ. ಓಕೆ, ಸಂಘ ಕಟ್ಟಿ ಸಾಕಾಯ್ತು ನನಗೆ, ಸಂಘ ಸಾವಾಸ ನಾನು ಬಿಡಿಸಂದ ಪ್ರೇಯರ್ ಮಾಡ್ರಿ. ನಿಮ್ಮ ಬಿಸ್ನೆಸ್ ಅನ್ನ ದೇವ್ರು ನಿಮ್ಮನ್ನು ಆಶೀರ್ವದಿಸಿ ಓಕೆ, ನೀವೇ ಎತ್ತಿ ಕೈ ಕೊಡುವ ಹಾಗೆ ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಓಕೆ, ಹೇಳ್ರಿ, ದೇವ್ರೆ ನನ್ನ ಲೈಫ್ನಲ್ಲಿ 41 ತೆಗೆದುಕೊಂಡು ಬಾ ದೇವ್ರೆ ಅಂತ ಹೇಳಿ. ಯಾಕೆ 40 ಅಂತಂದು ಹೇಳ್ಬೇಕಾದ್ರೆ ಇಲ್ಲೆಲ್ಲ ಸೊನ್ನೆಗಳಿದಾವ್ರಿ. ಈ ಸೊನ್ನೆಗಳು ನಮಗೆ ಅನುಭವವನ್ನು ಕಲಿಸ್ತದೆ. ಈ ಸೊನ್ನೆಗಳು ನಮಗೆ ಅನೇಕ ಎಕ್ಸ್ಪೀರಿಯನ್ಸ್ ನಮಗೆ ಕಲಿಸ್ತದೆ. ಬಹಳಷ್ಟು ಅನುಭವಗಳು ನಮಗೆ ಉಂಟಾಗ್ತದೆ. ನಮಗೆ ಗೊತ್ತಾಗ್ತದೆ ಜೀವನ ಅಂದ್ರೆ ಏನು, ಹಣದ ಬೆಲೆ ಅಂದ್ರೆ ಏನು, ದುಡಿಮೆ ಅಂದ್ರೆ ಏನು, ವ್ಯಾಪಾರ ಅಂದ್ರೆ ಏನು. ಆಮೇಲೆ ಇನ್ನೂ ಸ್ವಲ್ಪ ಮುಂದೆ ಯಾವಾಗ ಹೇಳ್ತೀನಿ. ಓಕೆ, ಜನರಂದ್ರೆ ಏನು, ಸ್ನೇಹಿತರಂದ್ರೆ ಏನು. ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀನಿ. ಹೆಂಡತಿ ಅಂದ್ರೆ ಏನು, ಗಂಡ ಅಂದ್ರೆ ಏನು, ರೈಟ್. ಅತ್ತೆ ಅಂದ್ರೆ ಯಾರು, ಸೊಸೆ ಅಂದ್ರೆ ಯಾರು. ಯಾರೋ ಹಿಂಗೆ ಪ್ರಸಂಗ ಮಾಡ್ಬೇಕಾದ್ರೆ ಒಬ್ರು ಕೇಳಿದ್ರು ನನಗೆ, ಪಾಸೆ ಯಾಕೆ ಹಗಲೆಲ್ಲ ಪೇತ್ರನ ಅತ್ತೆಗೆ ಜ್ವರ ಬರ್ತಾ ಇತ್ತು? ಪೇತ್ರನ ಅತ್ತೆಗೆ ಯಾಕೆ ಹಗಲೆಲ್ಲ ಜ್ವರ? ಯಾಕಂದ್ರೆ ವೆರಿ ಸಿಂಪಲ್, ಮಗಳ ಜೀವನ ನೋಡ್ತಾ ಇದ್ಲು. ಓಕೆ, ಅಯ್ಯೋ ನಿನ್ನ ಗಂಡ ಓಕೆ ಏನ್ ಬಿಟ್ಟೋದ? ದೋಣಿ ಬಿಟ್ಟೋದ, ಬಲೆ ಬಿಟ್ಟೋದ, ವ್ಯಾಪಾರ ಬಿಟ್ಟೋದ. ಓಕೆ, ಪ್ರತಿ ಸತಿ ಆ ವ್ಯಾಪಾರ ಮಾಡೋ ಬಿಸ್ನೆಸ್ ಮೀನ್ ತಗೊಳ್ತಾ ಇದ್ರಲ್ಲ, ಅವರೆಲ್ಲರೂ ಬಂದು ಕೇಳ್ತಾ ಇದಾರೆ, ಏನಮ್ಮ ನಿನ್ ಗಂಡ ಏನಾರು ಯಾವಾಗ ಬರ್ತಾನ, ನಮಗೆ ಮೀನ್ ಬೇಕಾಗಿತ್ತು. ಯಾಕಂದ್ರೆ 1 ಬೋಟ್ ಮೀನ್ ಹಿಡ್ದ ಅಂದ್ರೆ 1 ಬೋಟ್ ಕ್ಯಾಶ್ ಅದು. ಮತ್ತಿನ್ನ ಮಗಳ ಜೀವನ ಹಾಗೆ ಗಂಡ ಏನು ಏ ಸ್ವಾಮಿಯಿಂದ ತಿರುಗಿ ಹೋಗ್ಬಿಟ್ಟ. ಅವನು ಏ ಸ್ವಾಮಿ ಹೇಳ್ಬಿಟ್ರೆ ನನ್ನ ಹಿಂದೆ ಬಾ ಮನುಷ್ಯನ ಹಿಡಿತ ಬೆಸ್ತನ ಹೋಗ್ಬಿಟ್ಟ ಸೀದಾ ಸಾಯ್ಬಾ. ಇನ್ನು ಕುಟುಂಬ ಫ್ಯಾಮಿಲಿ ನೋಡೋರು ಯಾರು? ಓಕೆ, ಅದಕ್ಕೆ ಇವನೊಬ್ಬನ್ ಆ ಯೇಸುಯಿಂದ ಹೋಗಿ 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 ತಲೆ ಕೆಟ್ಟತ್ತೀನಿ ನನ್ನ ನಳಿಯನಿಗೆ ಅಂತಂದೇಳಿ ಯಾವಾಗ ಗುಣಗುಟ್ಲಿಕ್ಕೆ ಪ್ರಯತ್ನ ಮಾಡಿದ್ಲು ಅವತ್ತೆಲ್ಲ ಜ್ವರ ಬರ್ತಿತ್ತು ಅವಳಿಗೆ. ದೆನ್ ಫೈನಲಿ ಆ ಜ್ವರ ಕಂಪ್ಲೀಟ್ ಹೀಲ್ ಆಗ್ಬೇಕಾದ್ರೆ ಯಾರು ಬರ್ಬೇಕಾಯ್ತು? ಯಾರ ವಿರುದ್ಧ ಗುಣಗ್ತಾ ಇದ್ಲೋ ಅವರೇ ಬಂದು ಮುಟ್ಟಿ ಗುಣಪಡಿಸ್ಬೇಕಾಗಿತ್ತು. ಓಕೆ, ಅದಕ್ಕೆ ಎಲ್ಲ ಅತ್ಯಂದ್ರೆ ಹುಷಾರಾಗಿರ್ರಿ. ಹಲ್ಲೆಲೂಯಾ. ಸಮ್ಟೈಮ್ಸ್ ನೋಡ್ರಿ, ಈ ಸೊನ್ನೆ ಅನ್ನೋದು ನಮಗೆ ಎಕ್ಸ್ಪೀರಿಯನ್ಸ್ ನಮಗೆ ಕಲಿಸ್ತದೆ. ಅದು ಜನ ಯಾರು, ಓಕೆ, ಜೀವನ ಅಂದ್ರೆ ಏನೆಂಬುದಾಗಿ
ಬಟ್ ಆದರೆ ಒಂದ್ಸರಿ ನಾವು ಆ ಒಂದು ಬದಲಾವಣೆಗೆ ನಮ್ಮನ್ನು ಒಪ್ಪಿಸ್ಕೊಡೋದಾಗಿದ್ರೆ ದೇವರು ಒಬ್ಬನಾತನಾಗಿ ಬಂದು ನಮ್ಮ ಪಕ್ಕದಲ್ಲಿ ನಿಲ್ಲಿಕ್ಕಿದ್ದಾನ್ರಿ. ದೇವ್ರು ನಮ್ಮ ಜೊತೆ ಬಂದು ನಿಲ್ಲೋದಾಗಿದ್ರೆ 0 ಹೋಗಿ 1 ಬರ್ತದೆ. ಪ್ರತಿ ಸತಿ 0 ಕಳೆದ ಮೇಲೆ 1 ಬರ್ತದಲ್ಲ, ಆ 1ರಿಂದ ದೇವರು ಮತ್ತೆ ಆಶೀರ್ವದಿಸುವ ದೇವರಾಗಿದ್ದಾನೆ, ಹೆಚ್ಚಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ಸಾರಿ ಏನಾಯ್ತು ಈಗ, ಓಕೆ, ಯಾರಿವನು? ಗೊಲ್ಯಾತ. ಎಷ್ಟು ದಿವಸ ಬಂದ ಗೊತ್ತವನು? 40 ದಿನ ತನಕ, 40 days ಬಂದು, ಲೇ ನಿಮ್ಮಲ್ಲಿ ಯಾವನು ಯುದ್ಧ ಮಾಡೋನಿದ್ದಾನೆ ಬರಲ್ಲ ನನ್ನ ಮೇಲೆ. ಇಷ್ಟ ಹೈಟ್ ಇದ್ದ ಅವನು ಸೀದಾ. ಓಕೆ, 13.5 ಹೈಟ್ ಇದ್ದ ಅವನು ನೋಡ್ಲಿಕ್ಕೆ ಭಯಂಕರ ರಾಕ್ಷಸ ತರ ಇದ್ದ ಅವ್ನು ನೋಡ್ಲಿಕ್ಕೆ. ಅವನು ಬಂದು ಇಷ್ಟ ಹೇಳ್ತಿದ್ದೆ, ಏಯ್ ನಿಮ್ಮ ದೇವ್ರೇನು ಬರ್ರಲ್ಲೇ ನನ್ನ ಮೇಲೆ, ನೀವು ನಿಮ್ಮ ದೇವ್ರನ್ನ ಒಂದ್ಸರಿ ಒಂದು ಕೈ ನೋಡ್ಕೊಂಡೇ ಬಿಡ್ತೇನೆ ಬರ್ರಲ್ಲೇ ಅಂತಂದೇಳಿ 1 ದಿನ ಬಂದ, 2 ದಿನ ಬಂದ, 3 ದಿನ ಆ ಬೆಟ್ಟದ ಮೇಲೆ ಬಂದು ಕೂಗ್ತಿದ್ನಂತ ಅವನು ಬರ್ರಲ್ಲೇ ಅಂತ. ನೀವು ಒಬ್ಬರು ಬರ್ರೋ ಸಾಕು, ನಾನು ಒಬ್ಬನು ಬರ್ತೀನಿ, ನೀವು ಬೇಕಾದ್ರೆ ಸೈನ್ಯನೇ ತಗೊಂಡ್ಕೊಂಡು ಬರ್ರಿ, ನನ್ನನ್ನು ಜಯಿಸ್ರಪ್ಪ ಸಾಕು ನೀವು ನೋಡ. ಅವ್ರು ದೇವ್ರನ್ನ ಹೀಯಾಳಿಸ್ತಾ ಇದ್ದಂತೆ, ಯೆಹೋವ ದೇವ್ರನ್ನ, ಅಬ್ರಹಾಮ್, ಈಸಾಕ್, ಯಾಕೋಬ್, ಮೋಶೆ ದೇವ್ರನ್ನ ಹೀಯಾಳಿಸ್ತಾ ಇದ್ದವನು, ಇಸ್ರಾಯೇಲರನ್ನ ಹೀಯಾಳಿಸ್ತಾ ಇದ್ದವನು. ಯಾವಾಗ ಹೀಯಾಳಿಸ್ತಾ ಇದ್ನೋ, 1 ದಿನ ಅಲ್ಲ 2 ದೇವ್ರು ಸುಮ್ಮನೆ ಇದ್ರು, ಆಯ್ತು ತಮ್ಮ ನಿನಗೆ 41 ಬರಲಿ. ಪ್ರೈಸ್ ದಿ ಲಾರ್ಡ್. ಎಷ್ಟು ಬರಲಿ? ಹಿಂಗೆ ತೋರಿಸಿ, 41 ಬರಲಿ ಹೇಳ್ರಿ. 41 ಬರಲಿ. 40 ದಿವಸನ ಅವನು ಬೈತಿದ್ನಂತೆ. ದೇವರು ಸುಮ್ಮನೆ ಇದ್ರು, ಇವರು ಎದ್ರಕಂಡು ನಿತ್ರಣರ ಕೂತ್ಕೊಂಡಿದ್ದಾರೆ. ಯಾವಾಗ ಪ್ರತಿ ದಿನ ಅವನು ಹೀಯಾಳಿಸ್ತಾ ಇದ್ದಾನೋ, ಅವನನ್ನು ಕೊಲ್ಲುವಂತನೂ ಒಬ್ಬನು ಸಿದ್ಧನಾಗ್ತಾ ಇದ್ದಾನೆ. ಆ ಗೊಲ್ಯಾತನನ್ನ ಸಾಯಿಸುವಂತನು, ಆ ಇಸ್ರಾಯೇಲರ ಮೇಲೆ ಬಂದ ಆ ಅವಮಾನ, ಆ ನಿಂದೆಯನ್ನ ತೆಗೆದು ಹಾಕುವಂತನು ಒಬ್ಬನು ರೆಡಿ ಆಗ್ತಾ ಇದ್ದಾನೆ. ಆಮೇನ್, ಆಮೇನ್. ಇನ್ನೇನು ಹತ್ರ ಬರ್ತಾ ಇದೆ ಡೇಸ್ ಹೇಳ್ರಿ. 30 ಆಯ್ತು, 30 ದಿನ ಆಯ್ತು. ಈಗ ಹೇಳ್ರಿ 31, 32 ಹೇಳ್ರಿ, 33, 34. ಇದು ಏನ್ ಸೂಚಿಸ್ತಾ ಇದೆ ಅಂದ್ರೆ ದಾವೀದ ಹತ್ರ ಬರ್ತಾ ಇದ್ದಾನೆ ಪ್ರತಿದಿನ. ವೆನ್ 41 ಕೇಮ್, ಯಾವತ್ತು 41ನೇ ದಿನ ಬಂತು, ಓಕೆ, ದಾವೀದನ್ ಲೈ ಬರ್ರಲ್ಲೇ. ಇವನು ಆಶ್ಚರ್ಯ ಆಗ್ಬಿಟ್ಟ, ಯಾರು ರಣಶೂರ ಬರ್ತಾರೆ ಅಂದ್ರೆ ಇವನು ಇಟೇಟ್ ಕುನ್ನಿ ಬಂದಾನ ಇವನು. ಅದು ಏನು ಕೈಯಲ್ಲಿ ಒಂದು ಕವಣೆ ತಗೊಂಡು ಒಂದು ಕಲ್ಲು ತಗೊಂಡು ಬಂದಾನ. ಇವನು ಹೇಳ್ತಾನೆ, ನಾನೇನ್ ನಾಯಿ ಏನ್ಲೇ, ಏನ್ ನಾಯಿನ ನಾನು, ಕಲ್ಲು ತಗೊಂಡು ನೋಡ್ಸಾಕೆ, ನಾನು ನೋಡ್ರಿ ಭಯ ಆಗಲ್ವಾ ನಿನಗೆ? ನಾನು ನೋಡ್ರಿ ಎದ್ರಲ್ವಾ ನೀನು? ನೋಡ ಹೆಂಗಿದ್ದೀನಿ ನಾನು, ನನ್ನ ಪರ್ಸನಾಲಿಟಿ ನೋಡ. ನನ್ನ ಗುರಾಣಿ ಒತ್ಕೊಳಕ್ಕೆ 2 ಬಂದಾರ ಇಲ್ಲಿ, ನೀನೇನು ಸಣ್ಣ ಹುಡುಗ ಇಟ್ಟದೆ, ನಿಮ್ಮಲ್ಲಿ ಯಾರು ಗಂಡಸ್ರಿಲ್ಲೇನೋ, ಸಣ್ಣ ಹುಡುಗನೇ ಕಳ್ಸಿರಲ್ಲ ಅಂತಂದು ಹೇಳಿ. ದಾವೀದ ಹೇಳೋ ಮಾತೇನು ಗೊತ್ತಾ? ಏನು ಸೂಪರ್ ಆಗಿ ಹೇಳ್ತಾನೆ, ನೀನು ಹೀಯಾಳಿಸುವಂತ ದೇವರು ಇವತ್ತು ನಿನ್ನ ನನ್ನ ಕೈಗೆ ಒಪ್ಪಿಸ್ಕೊಡ್ತಾನೆ. ಯಾವಾತನ ನೀನು ಹೀಯಾಳಿಸ್ತಾ ಇದೆಯೋ ಅದೇ ಸೇನಾಧೀಶನಾದ ಯೆಹೋವನು ಇವತ್ತು ನಿನ್ನ ನನ್ನ ಕೈಲಿ ನಿನ್ನ ರುಂಡಾನೆ ಕಡ್ದು ನಾಯಿ ನರಳಿಗೆ ಹಂಚ್ಕೊಡ್ತೀನಿ ಬರ್ಲಿ. ಹಲ್ಲೆಲೂಯಾ. ಈಗ ನೋಡ್ರಿ 41ನೇ ದಿನ ಏನಾದ್ ಗೊತ್ತಾ? ಗುಮ ಗುಮ ಕೆ ಮರ, ಗುಮ ಗುಮ ಸೆ ಮರ, ಕೈಸೆ ಮರ? 1 से नहीं, 2 से नहीं, 3 से नहीं, 4 से नहीं, 5 पत्थर नदी से लेकर 1 पत्थर से मरा, गोलियात ने गिरा, गोलियात ने मरा. ಪ್ರೈಸ್ ದಿ ಲಾರ್ಡ್. 41 ಈಸ್ ಇಂಪಾರ್ಟೆಂಟ್ ರೀ. ಗೋಲಿಯಾತನಿಗೆ ಅವನ ಲೈಫ್ನಲ್ಲಿ ಕೂಡ 40 ದಿವಸ ಆಯ್ತು. 40 ದಿವಸ, 41ನೇ ದಿನದಲ್ಲಿ ಒಬ್ಬ ದೇವರ ಮನುಷ್ಯನ ಎದ್ದು ನಿಂತು, ಓಕೆ, ದೇವರು ಬದಲಾಯಿಸಿದನು. ಆಮೇನ್. ಓಕೆ, ಯೋನ, ಪ್ರವಾದಿಯಾದಂಥ ಯೋನ, ಓಕೆ, ನಿನೆವೆ ಪಟ್ಟಣದಲ್ಲಿ ಬಂದು 40 ದಿನ ಆತನು ಡೇ ಅಂಡ್ ನೈಟ್ ಪ್ರೀಚ್ ಮಾಡ್ತಾನೆ. 40 days, 40 ದಿನ. ಎಲ್ಲಿ ಆತನು ಹೇಳ್ತಾನೆ? ನಿನೆವೆ ಪಟ್ಟಣದಲ್ಲಿ, ಅಶ್ಶೂರ್ಯದ ರಾಜಧಾನಿ ಆದಂತ ನಿನೆವೆ ಪಟ್ಟಣದಲ್ಲಿ 40 days. ನಿನೆವೆ ಜನರೇ, ನಿಮ್ಮ ದುಷ್ಟ ಕಾರ್ಯವು ದೇವರ ಸನ್ನಿಧಾನಿಗೆ ಮುಟ್ಟಿದೆ. ದೇವರು ಉಗ್ರ ಕೋಪವನ್ನು ತಂದು ನಿಮ್ಮನ್ನೆಲ್ಲರನ್ನ ಅಳಿಸ್ಬೇಕಂತ ಇದ್ದಾನೆ.
ಸತ್ತೋಗ್ತೀರಿ ನೀವು ನಿಮ್ಮ ಪಾಪಕ್ಕೆ. ಓಕೆ, ಪಶ್ಚಾತ್ತಾಪ ಪಡ್ರಿ, ಪಶ್ಚಾತ್ತಾಪ ಪಡ್ರಿ, ಪಶ್ಚಾತ್ತಾಪ ಪಡ್ರಿ, ಪಶ್ಚಾತ್ತಾಪ ಪಡ್ರಿ, ದೇವರ ಕಡೆಗೆ ತಿರುಗಿಕೊಳ್ರಿ. ಅವನ್ ಮಾತು ಕೇಳಿದಂತ ಜನರು ಅವತ್ತು ಅವ್ರು ಏನ್ ಮಾಡಿದ್ರು, ಗೋಣಿ ತಟ್ಟನ್ನ ಹೊತ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಗೋಳಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಗೋಳಾಡಿದ್ರು 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 ಗೋಳಾಡಿದ್ರು. ಅವ್ರ ಲೈಫ್ನಲ್ಲಿ 41ನೇ ದಿನ ಬಂದ್ಬಿಡ್ತು. 41 days ಅಲ್ಲಿ ಈಗ ದೇವ್ರು ಬಂದು ಇವನಾಗ ಇವನ, ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಹಲ್ಲೆಲೂಯಾ, ನಾನು ಅವ್ರನ್ನ ಕ್ಷಮಿಸಿದ್ದೇನೆ. ಅವರ ಕ್ಷಮಾಪಣೆ ಅವರು ಬಂತ್ರಿ. ವೆನ್ ಕ್ರಾಸ್ ದ 40 ದಿನಗಳಾದ್ಮೇಲೆ 41ನೇ ದಿನದಲ್ಲಿ ದೇವ್ರು ಬಂದು ಹೇಳ್ತಿದ್ದಾನೆ, ಐ ವಿಲ್ ಫರ್ಗಿವ್. ನನ್ನ ಸಿಟ್ಟನ್ನು ನಾನು ಕಡಿಮೆ ಮಾಡ್ಕೊಳ್ತೇನೆ, ನನ್ನ ಉಗ್ರವಾದ ಕೋಪವನ್ನು ನಾನು ಶಮನ ಮಾಡ್ಕೊಳ್ತೇನೆ, ನಾನು ಶಮನ ಮಾಡ್ಕೊಳ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೆನ್ ಓಕೆ, ಯೇಸು ಜೀಸಸ್ ಓಕೆ 40 days ಓಕೆ ಫಾಸ್ಟ್, 40 ದಿನ ಆತನು ಉಪವಾಸವಿದ್ದನು. ಮತ್ತು ಉಪವಾಸವಿರೋದ್ರ ಜೊತೆಗೆ ಸೈತಾನನಿಂದ ಟೆಂಪ್ಟೇಷನ್, ಓಕೆ ಶೋಧನೆಯನ್ನ ಯೇಸು ಸ್ವಾಮಿ ಎದುರಿಸ್ಬೇಕಾಯ್ತು. ಏನ್ ಶೋಧನೆ ಎದುರಿಸಿದ್ರು? ಫಸ್ಟ್ ಹೇಳಿದ್ರು, ನಿನಗೆ ಹೊಟ್ಟೆ ಹಸ್ತಾ ಇಲ್ಲ, ಹೊಟ್ಟೆ ಹಶ್ವಾಗೈತಲ್ಲ ನಿನಗೆ, ಗೊತ್ತು ನನಗೆ, ಫುಲ್ಲು 40 days ದೇರ್ ಇಸ್ ನೋ ಫುಡ್, ದೇರ್ ಇಸ್ ನೋ ವಾಟರ್. ಓಕೆ, ನೀರು ಇಲ್ಲ, ಊಟ ಇಲ್ಲ, ಏನಿಲ್ಲ, 40 ದಿವಸ ಬಳಲಿ ಹೋಗ್ಬಿಟ್ಟಿದೀಯಾ. ಓಕೆ, ಒಂದು ಕಲ್ಲನ್ನು ತೆಗೆದುಕೊಂಡು ಬಂತೋಣ, ನೋಡಿಲಿ, ನನ್ನ ಕಣ್ಣಿಗೆ ಏನೋ ಇದು ರೊಟ್ಟಿ ಥರ ಕಾಣ್ತೈತಪ್ಪ, ನಿನ್ನ ಕಣ್ಣಿಗೆ ಕಲ್ಲ ಇದು, ನಿನ್ನ ಕೈ ಕೊಡ್ತೀನಿ, ರೊಟ್ಟಿ ಆಗ್ತೈತಿ, ತಿನ್ಬಿಡು. ನೀ ಕಲ್ಲನ್ನು ಏನು ಮಾಡು, ರೊಟ್ಟಿಯನ್ನಾಗಿ ಮಾಡಿ ತಿನ್ನು. ಮೊದಲನೇ ಶೋಧನೆ. ಓಕೆ, ನನ್ನ ಎರಡನೇದು ಜಂಪ್, ಇಲ್ಲಿಂದ ಹಾರು, ದೇವದೂತರು ಬಂದು ನಿನ್ನನ್ನು ಕ್ಯಾಚ್ ಮಾಡ್ತಾರೆ. ಮೂರನೇದು ಹೇಳ್ತಾನೆ, ಲೋಕದ ವೈಭವನೆಲ್ಲ ತೋರಿಸ್ಕೊಳ್ತೀನಿ, ಇದೆಲ್ಲ ನಂದು. ಹೇಳ್ರಿ, ಎಲ್ಲ ಏನಾಗಿದೆ? ನಂದು. ಎಲ್ಲ ಬಾರ್ಗಳು ನನ್ನವೇ, ಎಲ್ಲ ಸಿಗರೇಟು ನಂದೇ, ಆಮೇಲೆ ಎಲ್ಲ ಫ್ಯಾಷನ್ನು ನಂದೇ, ರೈಟ್? ಆಲ್ ದ ಪೂಜಾಸ್ ಅವೆಲ್ಲ ನಂದೇ, ಆಲ್ ದ ಗೋಲ್ಡ್ ನಂದೇ. ನೋಡಿ ಹೆಂಗಿದ ನೋಡ್ರಿ ಅವನು. ಇಲ್ಲ ಅಲ್ಲ, ದೇವ್ರದ್ದು ತಗೊಂಡು ನಂದು ಅಂತಂದು ಹೇಳ್ತಾನ ಅವನು. ಅದಕ್ಕೆ ಯೇಸು ಹೇಳ್ದ, ನೀನು ಕಳ್ಳ. ಯೇಸು ಏನಂತ ಬಿರುದು ಕೊಡ್ತಾರ ಅವನಿಗೆ? ಕಳ್ಳನು. ಎಲ್ಲಿದೆ? ಯೋಹಾನ್ ಬರೆದ ಸುವಾರ್ತೆ 10ನೇ ವಾಕ್ಯ ಏನ್ ಹೇಳ್ತಿದೆ? ಕಳ್ಳನು ಅಂತಾನೆ. ಕಳ್ಳ ಅಂತ ಅವನಿಗೆ ಬಿರುದು ಕೊಟ್ಟು ಅವನು ಹೇಳೋದು ನೋಡಿ, ಇದೆಲ್ಲ ನಂದು ಅಂತಂದು ಹೇಳ್ತಾನ ಅವನು. ಕರೆಕ್ಟ್. ಪಾಪಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಅವಂದೇ, ನೀತಿಗೆ ಸಂಬಂಧಪಟ್ಟಿದ್ದೆಲ್ಲ ದೇವ್ರದಾಗಿದೆ. ಹಲ್ಲೆಲೂಯಾ. ಅವ್ನು ನೋಡು, ಎಲ್ಲ ತೋರಿಸ್ತಾ ಇರೋದೇ ಅದು, ಪಾಪಕ್ಕೆ ಸಂಬಂಧಪಟ್ಟಿರೋದೆಲ್ಲ ತೋರಿಸ್ತಾ, ಎಲ್ಲ ವೈಭವನ ತೋರಿಸಿದ. ದೇಶಮ ಯಾವ ವೈಭವ ಬೇಡ್ರಿ, ಆತನು ಸರ್ವಾಂಗ ಸುಂದರನೇ ಆತನ. ಆಮೆನ್. ಇಡೀ ಹೆವೆನ್ಗೆ ಆತನು ರಾಜಾದಿ ರಾಜನು, ಕರ್ತರ ಕರ್ತನ ಆತನು. ಆತನಿಗೆ ಬಂದು ಹೇಳ್ತಾನೆ. ಬಟ್ ವೆನ್ 41 ಕೇಮ್, 41 ಯೇಸು ಸ್ವಾಮಿ ಲೈಫ್ನಲ್ಲಿ ಯಾವತ್ತು 41ನೇ ದಿನ ಬಿತ್ತು, ಸೈತಾನ ಬಿಟ್ಟು ಓಡಿ ಹೋದನು. ಸೈತಾನ್ ಸೋಲಿಸಲ್ಪಟ್ಟನು, ಅವನು ಓಡಿ ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಗೇನ್ ಯೇಸು ಸ್ವಾಮಿ ಈಗ ಮರಣ ಹೊಂದಿದ, ಶಿಲ್ಬೆ ಮೇಲೆ ಸತ್ತನು, ಹೂಣಲ್ಪಟ್ಟನು. ಮೂರನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟು ಎಷ್ಟು ದಿನ ಇದ್ರು? ಅಗೇನ್ 40 ದಿನಗಳ ತನಕ. ಓಕೆ, ಗಲಿಲಾಯ, ಯೂದಾಯ, ಅನೇಕ ಪ್ರಾಂತ್ಯಗಳಲ್ಲಿ ಶಿಷ್ಯರ ಜೊತೆಗೆ ಆತನು ಇದ್ದನು. 40 ದಿನ ಇರಬೇಕಾಗಿತ್ತು, 40 ದಿನ ಇದ್ರು. ಓಕೆ, 41 ಬಂತು ಮತ್ತೆ. ಹಾಗೆ 41ಕ್ಕೆ ಬರ್ಬೇಕಾದ್ರೆ ಎಣ್ಣೆ ಮರಗಳ ಗುಡ್ಡಕ್ಕೆ ಬಂದು ಬೆತ್ಪೆಗೆ ಅಂತ ಸ್ಥಳದಲ್ಲಿ ನಿಂತ್ಕೊಂಡು ಅವರನ್ನ ಕೈಗಳನ್ನೆತ್ತಿ ಅವರನ್ನು ಆಶೀರ್ವದಿಸಿ, ಓಕೆ, ಗೋ ಅಂಡ್ ಪ್ರೀಚ್ ದ ಗಾಸ್ಪಲ್ ಟು ಆಲ್ ನೇಷನ್, ಮೇಕ್ ದೆಮ್ ಮೈ ಡಿಸೈಪಲ್, ಗಿವ್ ದ ಬ್ಯಾಪ್ಟಿಸಮ್ ಇನ್ ದ ನೇಮ್ ಆಫ್ ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್. ಓಕೆ, ಟೀಚ್ ದೆಮ್ ವಾಟ್ ಆರ್ ದ ಥಿಂಗ್ಸ್ ಐ ಕಮಾಂಡೆಡ್ ಯು. ಅಲ್ಲಿ ಯೇಸು ಹೇಳ್ತಾರೆ, ಅದರಿಂದ ನೀವು ಹೊರಟು ಹೋಗ್ರಿ.
ಭೂಲೋಕದಲ್ಲಿ ಪರಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟೆ. ಆದರೆ ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರಿಗೆ ಸುವಾರ್ತೆಯನ್ನು ಸಾರಿರಿ, ಅವರು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡ್ತಾರೆ. ನೋಡಿರಿ, ನಾನು ನಿಮ್ಗೆ ಆಜ್ಞಾಪಿಸುವುದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ಯುಗದ ಸಮಾಪ್ತಿಯವರಿಗೆ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳುತ್ತಿರುವಾಗಲೇ ಹಾಗೆ ಪರಲೋಕಕ್ಕೆ ಆತನ ಒಯ್ಯಲ್ಪಟ್ಟು. ಆಮೆನ್. ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವಿತದಲ್ಲಿ ಪಾಪದ ಅಂದ್ರೆ ವಿಗ್ರಹಾರಾಧನೆಗಳಲ್ಲಿ ಅಥವಾ ನಿಮ್ಮದೇ ಆದಂಥ ಸಂಪ್ರದಾಯಗಳಲ್ಲಿ ಜೀವಿಸಿದ್ದಿರ್ಬೋದು, ಆದರೆ ದೇವರು ಬದಲಾಯಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ದೇವ್ರು ಬದಲಾಯಿಸಿ ಎಲ್ಲಿಂದ ಎಲ್ಲಿಗೆ ದೇವ್ರು ತೆಗೆದುಕೊಂಡು ಬಂದ ನೋಡ್ರಿ, ಅಲ್ಲಿಂದ ದೇವರು ಇನ್ನೊಂದು ಬದಲಾಯಿಸ್ತಾನೆ. ಕರುವಿಕೆಯನ್ನು ದೇವ್ರು ಕೊಡ್ತಾನೆ, ದಶಾಜ್ಞೆ ಕೊಟ್ಟು ಆತನನ್ನು ಆರಾಧನೆ ಮಾಡುವ ನಾಯಕರನ್ನಾಗಿ ಮಾಡ್ತಾನೆ. ಆಮೇಲೆ ವೈರಿಯನ್ನ ಗೆಲ್ಲುವ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ. ಜನರನ್ನ ಪಶ್ಚಾತ್ತಾಪದಿಂದ ಕುಟುಂಬವಾಗಿ ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿಸುವ ಹಾಗೆ ಕಲಿಸ್ತಾನೆ. ಆಮೇಲೆ ಸೈತಾನನ ಎಲ್ಲ ಶೋಧನೆಗಳನ್ನ ಜಯಿಸುವ ಹಾಗೆ ಮಾಡ್ತಾನೆ. ಮತ್ತು ಪರಲೋಕಕ್ಕೆ ನಾವು ಏರಿ ಹೋಗಿ ದೇವರ ಸನ್ನಿಧಾನದಲ್ಲಿ ಇರುವ ಹಾಗೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನಮ್ಮ ಲೈಫ್ನಲ್ಲಿ 41 ಈಸ್ ಇಂಪಾರ್ಟೆಂಟ್. ನೀವು ಹೇಳ್ಬೋದು, ಪಾಸ್ಟರ್ ನನಗೆ 60 ಆಗೈತಲ್ಲ, ಈಗ ನಾನು ಏನು ಮಾಡಲಿ? ವೆರಿ ಸಿಂಪಲ್. 60 ಆಗೈತಾ, ಇನ್ನು 20 ಕಾಯಿರಿ, 80 ಬರ್ತೈತೆ ಅವಾಗ ಅಲ್ವಾ? ಆಯ್ತು, 60 ಆಗೈತಾ, 61 ಅಂತ ಬರ್ತೈತಾ ಅಲ್ವಾ? ಈಗ ನೋಡ್ರಿ ಏನ್ ಮಾಡ್ತಾರೆ, ಈ 1 ಅನ್ನೋದು ಬಹಳ ಇಂಪಾರ್ಟೆಂಟ್. ಇವು 60 ಆಗಿದ ತಕ್ಷಣ 61 ಬಂದಿದ ತಕ್ಷಣ ನೆಕ್ಸ್ಟ್ ದಿವಸನೇ, ಇವತ್ತಿಗೆ 60 ಮುಗಿತೆ, ನಾಳೆ 61 ಆಗಿದ ತಕ್ಷಣ ಬಾರಪ್ಪ ಅಂತ ಶಾಲ್ ಓದಿಸಿ ಒಂದು ಹೂ ಮಾಲೆ ಹಾಕಿ ಒಂದು ಕೈಯಾಗ ಒಂದು ಗಡಿಯಾರ ಕೊಟ್ಟು ನಡಿ ಮನೆ ಗಡಿಯಾರ ನೋಡ್ಕೊಂತ ಕೂತ್ಕ ರಿಟೈರ್ಮೆಂಟ್ ಮಾಡಿ ಕಳಿಸ್ಬಿಡ್ತಾರ್ರಿ ಅಲ್ಲ? ಹಂಗೆ ಮಾಡೋದು, ಗಡಿಯಾರ ಕೊಟ್ಬಿಟ್ಟು ಹಾಕಿ ನೋಡ್ಕೊಂತ ಕೂತ್ಕ ಇನ್ನೆಷ್ಟು ದಿವಸ ಬದುಕ್ತೀನಿ ಅಂತ ಕೊಟ್ಟು ಕಳಿಸ್ಬಿಡ್ತಾರ್ರಿ. ಸರ್ಕಾರದವ್ರು ಅದೇ ಮಾಡೋದು ಕೆಲಸ. ಇನ್ನೇನು ಮಾಡ್ತಾರೆ ಅವರು? 1 ಅನ್ನೋದು ಇಂಪಾರ್ಟೆಂಟ್ ರೀ. ಅದು ನಮ್ಮ ಜೀವಿತದಲ್ಲಿ ಆ 1 ಯೇಸು ಸ್ವಾಮಿ ಆಗಿರ್ಬೇಕ್ರಿ. ನಿಮ್ಮ ಜೀವಿತದಲ್ಲಿ 1 ಅನ್ನೋದು ಯಾರಾಗಿರ್ಬೇಕು? ಯೇಸು ಸ್ವಾಮಿ ಆಗಿರ್ಬೇಕು. ಆತನ ಜೊತೆ ನಾವು ನಿಂತ್ಕೊಂಡು ನಮಗೆ 50 ಆಗಲಿ 60 ಆಗಲಿ ಎಷ್ಟೆಲ್ಲ ಆಗಲಿ ನೋ ಪ್ರಾಬ್ಲಮ್. 1 ಅನ್ನೋದು ನಮ್ಮ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಆ 1 ಅನ್ನೋದು ಏನು ಸೂಚಿಸ್ತದೆ ಅಂದ್ರೆ ಆ 0ನ ಹೊಡೆದಾಕುವಂಥದ್ದಾಗಿರ್ತದೆ. ಆ 0ನ ತೆಗೆದುಹಾಕಿ 1 ಅನ್ನೋದು ಆ್ಯಡ್ ಮಾಡುವನಾಗಿದ್ದಾನೆ. ಅದಕ್ಕೆ ಕೀರ್ತನಕಾರನು ಬರ್ತಾನೆ, ದೇವರೇ ನನ್ನ ದಿನಮಾನಗಳೆಲ್ಲ ಕೂಡ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿವೆ, ನಿನ್ನ ದೃಷ್ಟಿಯಲ್ಲಿ ಆ ನನ್ನ ದಿನಮಾನಗಳು ಎಷ್ಟೋ ಯೋಗ್ಯವಾಗಿವೆ ಎಂಬುದಾಗಿ ಆತನು ಹೇಳ್ತಾನೆ. ಹಲ್ಲೆಲೂಯಾ. ಆ ಯೋಗ್ಯವಾದ ದಿನಮಾನಗಳನ್ನು ದೇವರು ನಿಮಗೆ ಹೆಚ್ಚಿಸಲಿ. ಆಮೇಲೆ ನಿಮ್ಮ ಜೀವಿತ, ನನ್ನ ಜೀವಿತ ಇವೆಲ್ಲ ಕೂಡ ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಸಮಯ ಬಂದಾಗ ದೇವರು ಅವನ್ನೆಲ್ಲವನ್ನ ಬದಲಾಯಿಸುವಂತನಾಗಿರ್ತಾನೆ. ಟೈಮ್ ಬಂದಾಗ ಎಲ್ಲವನ್ನು ಬದಲಾಯಿಸ್ತಾನೆ. ಅಲ್ಲಿ ತನಕ ನಮಗೆ ಬೇಕಾಗಿರುವುದೇನು? ನಂಬಿಕೆ, ತಾಳ್ಮೆ, ನಿರೀಕ್ಷೆ, ಕರೆಕ್ಟ್. ಆಮೇಲೆ ವಿಧೇಯತೆ. ಗುಡ್. ಆಮೇಲೆ ನೀವ್ ಹೇಳ್ರಿ, ಕಾಯುವಿಕೆ, ವೇಟ್ ಅಪಾನ್ ದ ಲಾರ್ಡ್. ಅದಕ್ಕೆ ಬಹಳ ಸರಿ ಬೈಬಲಲ್ಲಿ ಹೇಳ್ತಿದೆ, ವೇಟ್ ಅಪಾನ್ ದ ಲಾರ್ಡ್. ದೇವರಲ್ಲಿ ಕಾಯಿರಿ. ದೇವರಲ್ಲಿ ಆತನ ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲೆ ಕೆತ್ತವನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಆ ಟೈಮ್ ಬರ್ಬೇಕ್ರಿ. ಅದು ನಮ್ಮ ಲೈಫ್ನಲ್ಲಿ ಸಮ್ಟೈಮ್ಸ್ 0 ಅನ್ನೋದು ಭಾಳ ಟೈಮ್ ನಮ್ಮನ್ನು ಕಾಡ್ತಾನೆ ಇರ್ತೈತೆ. ಅದು ಹಗಲೆಲ್ಲ ಈ 4 ಏನು ನೋಡ್ತೈತೆ ಹೇಳ್ರಿ ಪಕ್ಕದಲ್ಲಿ? 0ನ ನೋಡ್ತಾನೆ ಐತಿ. ಇದಕ್ಕೆ 0 ಇರೋಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಬಟ್ ಆದ್ರೆ 0ನ ಅನುಭವಿಸ್ಲೇಬೇಕಾಗ್ತದೆ. 0ನ ಅನುಭವಿಸ್ಲೇಬೇಕಾಗ್ತದೆ. ಲೈಫ್ ಟೈಮ್ನಲ್ಲಿ ಸಮ್ಟೈಮ್ಸ್ 0ನ ಅನುಭವಿಸ್ಬೇಕಾಗ್ತದೆ. ಆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ರೀ. ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಅದನ್ನು ಅನುಭವಿಸ್ಲೇಬೇಕಾಗ್ತದೆ. ಬಟ್ ಒನ್ಸ್ ಆ ಟೈಮ್ ಮುಗೀತಂದ್ರೆ 1 ರೆಡಿ ಇದೆ ಪಕ್ಕದಲ್ಲಿ ಬರಲಿಕ್ಕೆ. 0 ಆಗ್ತಿದ್ದಂಗೆ 1 ರೆಡಿ ಇರ್ತದೆ, ಬಂದ ಪಕ್ಕದಲ್ಲಿ ನಿಲ್ತದೆ. ಯೇಸು ಸ್ವಾಮಿ ಯಾವಾಗಲೂ ರೆಡಿ ಇದ್ದಾನೆ ನಮ್ಮ ಪಕ್ಕದಲ್ಲಿ ಬಂದು ನಿಲ್ಲಲಿಕ್ಕೆ. ಹಲ್ಲೆಲೂಯಾ. ಚೆನ್ನಾಗಿ ತಿಳ್ಕೊಡ್ರಿ, ಆತನಿಲ್ದೆ ನಾವು ಸಂಪೂರ್ಣರಲ್ಲ, ಆತನಿಲ್ದೆ ನಾವು ಪರಿಪೂರ್ಣರಲ್ಲ ರೀ. 90ನೇ ಕೀರ್ತನೆಯಲ್ಲಿ, ಕೀರ್ತನೆ 90ರಲ್ಲಿ ಮೋಶೆ ಬರೀತಾನೆ, ಮನುಷ್ಯನ ಆಯುಷ್ಯ ಕಾಲ 70, ಬಲ ಹೆಚ್ಚಿದ್ರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಅಂತ ಹೇಳ್ತಾನೆ. ಮರಣದ ಬಗ್ಗೆ ಬರೀತಾ ಇದ್ದಾನೆ ಸಾಯಿಬ. ಯಾರು?
ಮೋಶೆ 90ನೇ ಕೀರ್ತನೆಯಲ್ಲಿ ಎಲ್ಲಾದ್ರೂ ಮರಣದ ಕೀರ್ತನೆ ಬೇಕಾದ್ರೆ ನೋಡ್ರಿ, ಯಾರಾದ್ರೂ ಸತ್ತೋಗಿದ್ರೆ ಸಮಾಧಿ ಹತ್ರ ಹೋದಾಗ 9ನೇ ಕೀರ್ತನೆ ಓದ್ತಾರೆ. ನಾನು ಅದೇ ಓದ್ತೀನಿ. ಆದ್ರೆ 0 ಮುಗಿದ ತಕ್ಷಣ 1ಕ್ಕೆ ಬರ್ಬೇಕಾದ್ರೆ ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿಯವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ವಾವ್, ಏನ್ ಹೇಳ್ತದೆ? ಹಗಲಲ್ಲಿ ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಯಾರು ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ನಿನ್ನ ಮಗ್ಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಓಕೆ, 16ನೇ ವಾಕ್ಯ ಲಾಸ್ಟ್ ಏನ್ ಹೇಳ್ತದೆ? ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ. ಅರೆ 90ರಲ್ಲಿ ಹೇಳಿದ್ರ 70, 80 ಅಂತಂದು ಹೇಳಿ, ಇಲ್ಲಿ ಹೇಳ್ತಾ ಇದಾರೆ ಅದೇ ಸಾಹೇಬ್ ಹೇಳ್ತಿದ್ದಾನೆ ಈಗ ಬಾಯಿಂದ. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ಈಗ ನೋಡ್ರಿ, ಮೋಶೆ ಹೇಳ್ತಾನೆ ಓಕೆ 70 ಬಲ ಹೆಚ್ಚಿದ್ರೆ 80 ಅಂತ ಹೇಳ್ದಂತ ಅದೇ ಸಾಹೇಬ 120 ವರ್ಷ ಬದುಕಿದ್ದಾನೆ. ಇನ್ನ 40 ಆಡ್ ಆಗಿದೆ ಅಲ್ಲಿ. ಸರ್ ಅವ್ರು ಹೇಳಿದ 80 ವರ್ಷ. ಓಕೆ, 70 ಬಲ ವರ್ಷ ಹೆಚ್ಚಾದ್ರೆ ಈಗ ಅಲ್ಲೇ ಇಬ್ರು ಕುತ್ಕೊಂಡ ನೋಡ, ನಮ್ಮ ಲೋಹಿತ 70, ನಮ್ಮ ಸೋಮಣ್ಣ 80. ಬಲ ಹೆಚ್ಚಿದ್ರೆ ಅಲ್ವಾ? ಬಲ ಹೆಚ್ಚಿದ್ರೆ 80. ಈಗ ಹೇಳಿದಂತ ಮೋಶೆನೆ 120. ನಾನು ಪರಲೋಕಕ್ಕೆ ಹೋದಾಗ ನಾನು ಜಗಳ ಮಾಡ್ಬೇಕಂತಿದ್ದೀನಿ. ನಾನು ಸಾಹೇಬ್ ಹೆಂಗ್ ಬರ್ದಿ ನೀನು ಹೆಂಗೆ 80 ವರ್ಷ ಅಂತ ನೀನು ಬರ್ದಿ ನನಗೆ ಹೇಳ್ಬೇಕಂತ. ಅವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಬಾಯ್ಲಿ ರಾಜ ಹೇಳ್ತೀನಿ, ನಾನು ಸೀಕ್ರೆಟ್ ಹೇಳ್ತೀನಿ ಬಾಯ್ಲಿ. ಯಾಕೆ 80 ವರ್ಷ ನಾನು ಯಾಕೆ ಹೇಳ್ದೆ ಅಂದ್ರೆ, 40 ವರ್ಷ ನಾನು ಎಲ್ಲಿದ್ದೆ? ಹೆಂಗಿದ್ದೆ? ರಾಜನ್ ತರ ಇದ್ದೆ. ಇನ್ನು 40 ವರ್ಷ ಹೆಂಗಿದ್ದೆ ನಾನು? ಹೆಂಡತಿ ಮಕ್ಕಳ ಜೊತೆಗೆ ಆರಾಮ್ಸ ಇದ್ದೆ. ಅಷ್ಟೇ ಸಾಕು, ಕಪ್ಪಿ ತಪ್ಪಿ ಸೇವೆಗೆ ಬರ್ಬೇಡ್ರಿ ಮಕ್ಕಳ ಅಂತಂದೇಳಿ. 41 ಬಂದಿದ ತಕ್ಷಣ, 81 ಆಗಿದ ತಕ್ಷಣ ಮಿನಿಸ್ಟ್ರಿಗೆ ಬಂದಾತ. ಅಲ್ಲಿ ಬಂದ್ರೆ ಸೇವೆಗೆ ಅಂತ ಬಂದ್ರೆ ನಿನಗೆ ಕಲ್ಲಿ ನೋಡ್ತಾ, ಬೈಗುಳ, ಅವಮಾನ, ನಿಂದೆ, ಗುಣಗುಟ್ಟಿವಿಕೆ ಇವೆಲ್ಲವನ್ನು ಸೇರಿ ಈ ನನ್ನ ಮಕ್ಕಳು ಇದಾರಲ್ಲ, ಇವರು ಯಾರು ಈ ಇಸ್ರಾಯೇಲ್ರು, ನನ್ನನ್ನೇ ಸೇರಿಸ್ಲಿಲ್ಲ ಅವರು. ನನಗೆ ತಗೊಂಡೋಗಿ ಅದು ಯಾವ ಬೆಟ್ಟ ಅದು? ಪಿಸ್ಕಾ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ, ಓಕೆ, ಮೋವಾಬರ ಪ್ರಾಂತ್ಯದಲ್ಲಿ ಆ ಬೆಟ್ಟದ ಮೇಲೆ ಹೋಗಿ ಸತ್ತೋಗ್ಬಿಟ್ಟ ಪಾಪ ಅವನು. ಅದು ದೂರಿಂದ ಹಿಂಗ್ ನೋಡಿದ್ರಂತೆ, ಹಿಂಗ ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ. ಎಲ್ಲಿಂದ ತೋರಿಸಿದ್ರಂತೆ? ಬೆರ್ಷೆಬದಿಂದ ಹಿಡಿದು ದಾನ್ ತನಕ ಎಲ್ಲವನ್ನ ತೋರಿಸಿದ್ರಂತೆ. ಮೋಶೆ ಎಲ್ಲವನ್ನ ನೋಡ್ದ, ಆಸೆ ಪಟ್ಟ. ಅವನಿಗೆ ಖುಷಿನೂ ಇದೆ ಮೋಶೆಗೆ, ಅದ್ರ ಜೊತೆಗೆ ಬೇಜಾರು ಕೂಡ ಇದೆ. ನೆಬೋ ಪರ್ವತದ ಮೇಲೆ, ನೆಬೋ ಪಿಸ್ಕಾ ಅಂತಕ್ಕಂಥ ಸ್ಥಳ ಅದು, ಮೇಲೆ ಟಾಪ್ ನೆಬೋ ಪ್ರಾಂತ್ಯ ಅದು, ಪಿಸ್ಕಾ ಸ್ಥಳ ಅದು. ನೋಡ್ರಿ, ಅಲ್ಲಿ ಹೋಗಿದ ತಕ್ಷಣ ಎಲ್ಲವನ್ನ ಈಗ ನೋಡ್ತಾ ಇದ್ದಾನೆ. ವಾವ್, ವಾಟ್ ಇಸ್ರಾಯೇಲ್ ಹೆಂಗಿದೆ ಅಲ್ಲ. ಹೋಗ್ಬೇಕಿತ್ತು ನಾನು, ಹೋಗ್ದಿರಂಗ್ ಮಾಡಿದವ್ರು ಯಾರು? ಆದ್ರೆ ಮೋಶೆ ಚರ್ಚ್ ವಿಶ್ವಾಸಿಗಳು ಪಾಪ ನೀವು ಒಳಗೆ ಹೋಗಕ್ಕೆ ಬಿಡ್ಲಿಲ್ಲ. ಅವರು ಹೋಗ್ಲಿಲ್ಲ, ಹೋಗೋರ್ಗೂ ಬಿಡ್ಲಿಲ್ಲ. ದೇವ್ರ ಸ್ತೋತ್ರ ರೀ, ಹಲ್ಲೆಲೂಯ. ಅದಕ್ಕೆ ಮೋಶೆ ಹೇಳ್ತಾರೆ 80 ವರ್ಷ ಕರೆಕ್ಟಾಗಿ ನಂಬಿಗಸ್ತರಾಗಿ ಬದುಕ್ರಿ ಸಾಕು. ಓಕೆ, 80 ವರ್ಷ ನಂಬಿಗಸ್ತರ ಬದುಕ್ರಿ ಸಾಕು. 81 ಬರ್ತಿದ್ದಂಗೆ ಇಲ್ಲಿ ಬಂದ್ಬಿಡ್ರಿ ನನ್ನ ಹತ್ರ ಅಂತ ಅವನು ಹೇಳಿದ್ದು. ನಾನು ಅಲ್ಲಿ ಇರ್ತೀನಿ, ವೇಟ್ ಮಾಡ್ತಾ ಇರ್ತೀನಿ. ಓಕೆ, ನೀವು ಬಂದ್ಬಿಡ್ರಿ ಮೇಲೆ ಅಂತಂದೇಳಿ. ಹಲ್ಲೆಲೂಯ. ದೇವ್ರ ನಮ್ಮ ಆಯುಷ್ಯಗಳನ್ನು ದೇವ್ರು ಹೆಚ್ಚಿಸ್ಲಿ. ಆಮೇನ್. 0ವನ್ನ ದೇವ್ರು ತೆಗೆದಾಕಿ ಹೊಸದನ್ನ ದೇವರು ಪ್ರಾರಂಭ ಮಾಡಲಿ ನಿಮ್ಮ ಜೀವಿತದಲ್ಲಿ. ಎಲ್ಲರೇ ನಿಂತ್ಕೊಳ್ಳ. ದೇವರ ವಾಕ್ಯದ ದೇವರನ್ನು ಆಶೀರ್ವದಿಸಲಿ.